ಈ 6 ವರ್ಷದಿಂದ ಎಲೆಕ್ಷನ್ ಆಗದಿರೋದಕ್ಕೆ ಮುಖ್ಯವಾಗಿ ಏನಂದರೆ BTM ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕೊರತೆ ಕಮ್ಮಿ ಇದೆ BBMP ಕಾರ್ಪೊರೇಟರ್ಸ್ದು ಅಂದರೆ. ಅದರಿಂದ ಇಡೀ ಬೆಂಗಳೂರು ಇವತ್ತು ಹಳ್ಳ ಗುಂಡಿ ಕಸ ಎಲ್ಲ ಇದೆ. ಬಟ್ BTM ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೊರತೆ ಇಲ್ಲ. ಈ ಗುಂಡಿಗಳು ಎಲ್ಲ ಹೆಚ್ಚು ಕಡಿಮೆ ಇಲ್ಲ. ಅದರಲ್ಲಂತೂ ಮುಖ್ಯವಾಗಿ ನನ್ನ ವಾರ್ಡಲ್ಲಿ 152 ಸುಗ್ಗುಂಟೆಪಾಳ್ಯ ವಾರ್ಡಲ್ಲಿ ಈ ಸಮಸ್ಯೆ ಇಲ್ಲ. ಜನಗಳು ಸ್ಪಂದನೆ ಮಾಡಿಕೊಂಡು ನಾನು 2010 ಗೆದ್ದೆ ಮತ್ತು 15 ಗೆದ್ದೆ. ಸೊ ಸತತವಾಗಿ 2 ಬಾರಿ ಗೆದ್ದಿದ್ದೀನಿ. ಮಾರ್ಕೆಟ್ ಕಮಿಟಿ ಚೇರ್ಮನ್ ಆಗಿದ್ದೆ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದದಿಂದ. ಸೊ ನನ್ನ ಭಾಗದಲ್ಲಿ ಕೆಲಸ ನಡೀತಾ ಇದೆ. ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ ಇತ್ತು ಹಿಂದೆ. ಈಗ ಅದನ್ನು 13 ವಾರ್ಡ್ ಮಾಡಿದ್ದಾರೆ. ಅಂದರೆ 5 ವಾರ್ಡ್ ಎಕ್ಸ್ಟ್ರಾ ಆಗಿದೆ. ಸೊ ಅದರಿಂದ ಅಭಿವೃದ್ಧಿ ಆಗ್ಬೋದು. ಬಟ್ ವಾರ್ಡ್ಗಳು ಚಿಕ್ಕದಾಗಿದ್ದಾವೆ, CMC ಥರ ಆಗೋಗಿದ್ದಾವೆ. ಆ ನೆಸಿಟಿ ಏನು ಇರಲಿಲ್ಲ. ಸುದ್ದಿಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಇವತ್ತು ನಾನು BBMP ಎಲೆಕ್ಷನ್ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರದ ಮಾಜಿ ಕಾರ್ಪೊರೇಟರ್ ಆದಂತಹ ಶ್ರೀ ಮಂಜುನಾಥ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಹಂಗೆ ದಸರಾ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್. ಈಗ ಪ್ರತಿ ಬಾರಿ ಎಲೆಕ್ಷನ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಎಲ್ಲ ವಿಭಾಗದಲ್ಲೂ ಸಹ. ಆದರೆ ಬೆಂಗಳೂರು ಅನ್ನೋದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ನಿಮಗೂ ಗೊತ್ತು. ಇವತ್ತು ಸಾಕಷ್ಟು ಜನಸಂದಣಿ ಇರುವಂತಹ ಬೆಂಗಳೂರು ನಗರಕ್ಕೆ BBMP ಎಲೆಕ್ಷನ್ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೀತಾ ಇತ್ತು. ಬಟ್ ಕಳೆದ 6 ವರ್ಷಗಳಿಂದ ಇದು ನಡೆದೇ ಇಲ್ಲ. ಇದು ಎಷ್ಟು ಎಲೆಕ್ಷನ್ ನಡೀದೇ ಇರೋದು ಎಷ್ಟು ತೊಂದರೆ ಆಗುತ್ತೆ ಈ ಬೆಂಗಳೂರಿಗೆ ಅಂತ? ಜನಗಳಿಗೆ ಮೊದಲನೇದಾಗಿ BBMP ಕಾರ್ಪೊರೇಟರ್ ಇದೆ, ಮೂಲಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡೋರು ಇರ್ತಾರೆ. ಆ ಜನಗಳಿಗೆ ಆ ಭಾಗದಲ್ಲಿ ಸ್ಪಂದನೆ ಮತ್ತು ಕೆಲಸ ಕಾರ್ಯಗಳು, ಒಂದು ಸ್ಯಾನಿಟ್ರಿ ಇರ್ಬೋದು, ಒಂದು ವಾಟ್ರ್ ಇರ್ಬೋದು, ಒಂದು ಬೀದಿ ದೀಪ ಇರ್ಬೋದು, ಈ ರೀತಿ ಅವರ ಮನೆಗಳಿಗೆ ಅನಾನುಕೂಲ ಆದಾಗ ಹತ್ತಿರದಲ್ಲಿ ಸಂಪರ್ಕದಲ್ಲಿರೋದು BBMP ಸದಸ್ಯರು. ಸೊ ನಾವು ಜೊತೆಯಲ್ಲಿದ್ದಾಗ ಏನಾಗುತ್ತೆ, ಏನೇ ಕೆಲಸ ಕಾರ್ಯಗಳು ಹೇಳಿದರೆ ಹೋಗಿ ಅವ್ರಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ. ಅವ್ರು ಏನು ಕೆಲಸಗಳು ಹೇಳಿರ್ತಾರೆ ಅದನ್ನು ಮಾಡುವಂಥ ಕೆಲಸಗಳು ಮಾಡ್ತಾಯಿರ್ತೀವಿ. ಈ 6 ವರ್ಷದಿಂದ ಎಲೆಕ್ಷನ್ ಆಗದಿರೋದಕ್ಕೆ ಮುಖ್ಯವಾಗಿ ಏನಂದರೆ BTM ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕೊರತೆ ಕಮ್ಮಿ ಇದೆ BBMP ಕಾರ್ಪೊರೇಟರ್ಸ್ದು ಅಂದರೆ. ಯಾವ ರೀತಿ ಅಂದರೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಮತ್ತು ಮುಜರಾಯಿತು ಸಚಿವರು ರಾಮನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಯಾವ ರೀತಿ BBMP ಸದಸ್ಯರಾಗಿದ್ದೀವೋ ಅದೇ ರೀತಿ ನಮಗೆ ವಾರ್ಡ್ಗಳನ್ನು ನೋಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಕೆಲವರಿಗೆ ವಹಿಸಿದ್ದಾರೆ. ಆ ವಹಿಸಿರೋದ್ರಿಂದ ನಾವು ನನ್ನ ಸುಗ್ಗುಂಟೆಪಾಳ್ಯ ವಾರ್ಡು 152 ವಾರ್ಡಲ್ಲಿ ಜನಗಳು ಏನಕ್ಕೆ ಮೂಲಸೌಕರ್ಯಗಳು ಏನು ಕೊರತೆ ಇದೆ ಅದನ್ನು ಹೇಳಿದ ತಕ್ಷಣ ಹೋಗಿ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ನಮಗೆ ಕರ್ತವ್ಯ ಅಂದರೆ ಜನಗಳು ಸ್ಪಂದನೆ ಮಾಡೋಂಥ ಕರ್ತವ್ಯ ಇದೆ ನಮಗೆ. ಈ ಒಂದು ಕಾರ್ಪೊರೇಟರ್ ಆಗದೇ ಇರ್ಬೋದು, ಬಟ್ ಜನಗಳಿಗೆ ರಾಮಲಿಂಗಾರೆಡ್ಡಿ ಅವ್ರ ನೇತೃತ್ವದಲ್ಲಿ ಆ ಸ್ಪಂದನೆ ಮಾಡೋ ಕೆಲಸ ಇದೆ. ಅದರಿಂದ ಇಡೀ ಬೆಂಗಳೂರು ಇವತ್ತು ಹಳ್ಳ ಗುಂಡಿ ಕಸ ಎಲ್ಲ ಇದೆ. ಬಟ್ BTM ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೊರತೆ ಇಲ್ಲ. ಈ ಗುಂಡಿಗಳು ಎಲ್ಲ ಹೆಚ್ಚು ಕಡಿಮೆ ಇಲ್ಲ. ಅದರಲ್ಲಂತೂ ಮುಖ್ಯವಾಗಿ ನನ್ನ ವಾರ್ಡಲ್ಲಿ 152 ಸುಗ್ಗುಂಟೆಪಾಳ್ಯ ವಾರ್ಡಲ್ಲಿ ಈ ಸಮಸ್ಯೆ ಇಲ್ಲ. ಜನಗಳು ಸ್ಪಂದನೆ ಮಾಡಿಕೊಂಡು ನಾನು 2010 ಗೆದ್ದೆ ಮತ್ತು 15 ಗೆದ್ದೆ. ಸೊ ಸತತವಾಗಿ 2 ಬಾರಿ ಗೆದ್ದಿದ್ದೀನಿ. ಮಾರ್ಕೆಟ್ ಕಮಿಟಿ ಚೇರ್ಮನ್ ಆಗಿದ್ದೆ ರಾಮಲಿಂಗಾರೆಡ್ಡಿ ಅವರ ಆಶೀರ್ವಾದದಿಂದ. ಸೊ ನನ್ನ ಭಾಗದಲ್ಲಿ ಕೆಲಸ ನಡೀತಾ ಇದೆ. ಬೇರೆ ವಾರ್ಡ್ಗಳಲ್ಲಿ ಏನು ಅಂದರೆ ಕಾಂಗ್ರೆಸ್ MLA ಇದ್ದಂಥ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅಲ್ಲಿ BJP ಕಾರ್ಪೊರೇಟರ್ ಇದ್ದರೆ ಮೊದಲೇ ಕಿರಿಕಿರಿ ಇರ್ತಾಯಿತ್ತು. ಆ ಕಿರಿಕಿರಿ ಇರೋವಂಥ ಜಾಗದಲ್ಲಿ ಕಾರ್ಪೊರೇಟರ್ಗಳು ಕೆಲಸ ಮಾಡೋಕ್ಕಾಗಲ್ಲ. ಅದನ್ನು MLA ಸ್ಪಂದಿಸಿದೆ ಸರಿ. ಕೆಲವರು ಸ್ಪಂದಿಸ್ತಾರೆ, ಕೆಲವರು ಸ್ಪಂದಿಸ್ತಾ ಇಲ್ಲ. BBMP ಸದಸ್ಯರು ಇದ್ದಿದ್ರೆ ಆ ಭಾಗನ ಆ ಜಾಗವನ್ನು ತುಂಬುತ್ತಾ ಇದ್ರು. ಅಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ರು. ಅಂದರೆ ಈಗ ನೀವು ಹೇಳಿದಂಗೆ ನಿಮ್ಮ ಕ್ಷೇತ್ರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಸಹಾಯ ಚೆನ್ನಾಗಿರೋದ್ರಿಂದ ನಿಮ್ಮಲ್ಲಿ ಏನು ಕೊರತೆ ಇಲ್ಲ. ಆದ್ರೆ ಓವರ್ ಆಲ್ ಬೆಂಗಳೂರು ನೋಡೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ BBMP? 100% ಇವತ್ತು ಜನ ಬೈತಾ ಇರೋದು ಮತ್ತು ಜನ ಅಂತ ಇರೋದು ಇವತ್ತು ಯಾವುದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಸರ್ಕಾರ ಇದ್ದರೂ ಜನಗಳ ಹಳ್ಳ ಗುಂಡಿ ಅನ್ನೋದು TV ಮಾಧ್ಯಮದವ್ರ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ, ಇನ್ಸ್ಟಾಗ್ರಾಮ್ ಚಾನಲ್ ಮುಖಾಂತರ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಜನ ಬೈತಾ ಇದ್ದಾರೆ. ಕೆಲವರು ಈ ರೀತಿ ಹಳ್ಳ ಗುಂಡಿಗಳಿದೆ ಮುಚ್ಚಿ ಅಂತಾರೆ. ಆಮೇಲೆ ಸನ್ಮಾನ್ಯ DK ಶಿವಕುಮಾರ್, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಅಧಿಕಾರಿಗಳಿಗೆ, ಕಮಿಷನರ್ಗೂ ಅವ್ರಿಗೆಲ್ಲ ಆ ಗುಂಡಿ ಮುಚ್ಚಿ, ಆ ರೋಡ್ ರಿಪೇರಿ ಮಾಡಿ, ಆ ಚರಂಡಿ ದುರಸ್ತಿ ಮಾಡಿ. ಬಟ್ ಇದೆಲ್ಲ BBMP ಸದಸ್ಯರು ಇದ್ದಿದ್ದರೆ ಈ ಒಂದು ಇದು ಬರ್ತಾ ಇಲ್ಲ, ಸಮಸ್ಯೆಗಳು ಬರ್ತಾ ಇರಲಿಲ್ಲ, ತೊಂದರೆಗಳಾಗ್ತಾ ಇಲ್ಲ.
ಸೊ ಅದರಿಂದ BBMP ಸದಸ್ಯರಿದ್ದರೆ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ದೃಷ್ಟಿಯಿಂದ. ಇವಾಗ ಹಳ್ಳಿ ಕಡೆ ಏನಕ್ಕೆ ಒಂದು ಪಂಚಾಯತಿ ಚೇರ್ಮನ್ ಇರಬೇಕು, ಒಂದು ತಾಲೂಕು ಇದಿರಬೇಕು, ಬೆಂಗಳೂರು ಮಹಾನಗರ ಪಾಲಿಕೆ, ಇದೆಲ್ಲ ಜನಗಳಿಗೆ ಸಿಗುವಂಥ ವ್ಯಕ್ತಿ ಕೈಗೆ ಸಿಗಬೇಕು, ಮತ್ತು ಜನಗಳಿಗೆ ಕೆಲಸ ಮಾಡಿಕೊಡ್ಬೇಕು ಮೂಲಸೌಕರ್ಯಗಳಿಗೆ ಅನ್ನೋ ಉದ್ದೇಶದಿಂದ ಈ BBMP ಸದಸ್ಯ. ಇಲ್ಲಾಂದರೆ BBMP ಸದಸ್ಯ ಬೇಕಾಗಿರ್ಲಿಲ್ವಲ್ಲ. ಸೊ ಅದರಿಂದ ಜನಗಳಿಗೆ ಅನುಕೂಲ ಆಗಬೇಕು, ಜನಗಳಿಗೆ ತೊಂದರೆ ಆಗ್ದಂಗೆ ಅವ್ರನ್ನ ಕಾರ್ಯನಿರ್ವಹಿಸಿದ ದಿನ ಚಟುವಟಿಕೆಗಳು ಏನಿದೆಯೋ ಅವ್ರ ಕಾರ್ಯಗಳು ಅವ್ರು ನಡೀತಾ ಇರ್ತದೆ. ಅವ್ರ ಬಿಸ್ನೆಸ್ ಇರ್ಬೋದು, ಮತ್ತು ಅವ್ರ ಉದ್ಯೋಗ ಇರ್ಬೋದು. ಮನೆಗೆ ಬಂದ ಮೇಲೆ ರಸ್ತೆಗಳಾಗ್ಬೋದು, ಚರಂಡಿಗಳಾಗ್ಬೋದು, ಸ್ಯಾನಿಟ್ರಿ ಆಗ್ಬೋದು, ವಿದ್ಯುತ್ ದೀಪಗಳಾಗ್ಬೋದು, ಅವ್ರಿಗೆ ಮೂಲಸೌಕರ್ಯಗಳ ಆದ್ಯತೆಯನ್ನು ಕೊಡುವಂಥ ಕರ್ತವ್ಯ ನಮ್ದು. ಯಾಕಂದರೆ ಅವ್ರು ಟ್ಯಾಕ್ಸ್ ಪೇಯರ್ಸ್, ಬೆಂಗಳೂರಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಅವ್ರಿಗೆ ಮೂಲಸೌಕರ್ಯಗಳು ಕೊಡುವಂಥ ಕೆಲಸ ನಮ್ಮದು ಆಗಬೇಕು. ಅದರಿಂದ BBMP ಸದಸ್ಯರಿದ್ದರೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಜೊತೆಗೆ ಈಗ ನೀವು ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಬಹಳ ಆಪ್ತರಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈ BBMP ಚುನಾವಣೆ ಯಾವಾಗ ನಡೀಬೋದು ಅನ್ನೋ ಸೂಚನೆ ಏನಾದ್ರು ಸಿಕ್ಕಿದೆಯಾ, ಅಥವಾ ಸದ್ಯದಲ್ಲಿ ಆಗುತ್ತಾ? ಅದು ಈಗ BBMP 5 ವರ್ಷ ಮುಗಿದು ಆಗಬೇಕಾಗಿತ್ತು, 5 ವರ್ಷ ಮುಗಿದು 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಆದರೂ ಈಗ ಬೆಂಗಳೂರು 5 ಜೂನು ನಡೀತಾ ಇದೆ, 5 ಮೇಯರ್ಸ್ ಬರ್ತಾ ಇದ್ದಾರೆ, ಗ್ರೇಟರ್ ಬ್ಯಾಂಗ್ಳೂರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ವಾರ್ಡ್ಗಳು ವಿಂಗಡಣೆ ಮಾಡ್ತಾ ಇದ್ದಾರೆ, ಮ್ಯಾಪ್ ನಡೀತಾ ಇದೆ. ಸೊ ಅದರಿಂದ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ಮಾಡಿದ್ರೆ ಒಳ್ಳೆಯದು, ಮಾಡಿದರೆ ಬೆಂಗಳೂರು ಜನಗಳಿಗೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದು. ಯಾವತ್ತೂ ಲೋಕಲ್ ಬಾಡಿ ಎಲೆಕ್ಷನ್ಸು ಭಾರಿ ಮುಖ್ಯ, ಜನಗಳಿಗೆ ಕೈಗೆ ಸಿಗುವಂಥ ಕೆಲಸ, ಅವ್ರಿಗೆ ಕೆಲಸ ಮಾಡಿಕೊಡೋದು. ಕೆಲವು ಶಾಸಕರು ಇವಾಗ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆ 8 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆ ಎಲ್ಲ 24 hours ಯಾವಾಗಾದರೂ ಫೋನ್ ಮಾಡಿ ತೆಗಿತಾ ಇರ್ತಾರೆ, ಕಾಲ್ ತೆಗಿತಾರೆ. ಅದೇ ರೀತಿ ಎಲ್ಲ MLAಗಳು ಸಚಿವರುಗಳು ಈ ಒಂದು ಸ್ಪಂದನೆ ಇರೋದಿಲ್ಲ. ಯಾಕಂದರೆ ನಮ್ಮ ಹತ್ರನೇ ನಾವು ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೂಡಿ ನಾವು ಕೆಲಸ ಮಾಡೋದ್ರಿಂದ ಶಾಸಕರ ಜೊತೆಯಲ್ಲಿ, ಸಚಿವರ ಜೊತೆಯಲ್ಲಿ ನಮಗಂತಾರೆ ನಿಮ್ಮಂಥ ಸಚಿವರು, ನಿಮ್ಮಂಥ ರಾಮಲಿಂಗಾರೆಡ್ಡಿ ಅಂತ ಶಾಸಕರು. ಯಾಕಂದರೆ ಸತತವಾಗಿ ಅದು 8 ಬಾರಿ ಗೆದ್ದಿದ್ದಾರೆ. 8 ಬಾರಿ ಗೆಲ್ಲಬೇಕು ಅಂದರೆ ಅವ್ರು ಮಾಡಿದಂಥ ಕೆಲಸಗಳು, ಅವ್ರ ಜನಗಳ ಜೊತೆ ಸ್ಪಂದನೆ ಮಾಡೋಂಥ ಕೆಲಸಗಳು. ಸೊ ಹೇಳ್ತಾರೆ ನಿಮ್ಮಂಥ ಸಚಿವರು ಶಾಸಕರು ನಮ್ಗೆ ಸಿಕ್ಕಲಿಲ್ಲ, ನಮ್ಮ ಭಾಗದಲ್ಲಿ ಇದ್ದಿದ್ರೆ ಒಳ್ಳೆಯದಾಗುತ್ತೆ ಅಂದು. ಕೆಲವು ಸಚಿವರುಗಳು ತುಂಬ ಒಳ್ಳೆಯವರಿದ್ದಾರೆ, ಕೆಲವು ಶಾಸಕರು ಒಳ್ಳೆಯವರಿದ್ದಾರೆ, ಕೆಲವ್ರು ಕೈಗೆ ಸಿಗಲ್ಲ. ಅದನ್ನೆಲ್ಲ ಅದರಲ್ಲೂ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ತುಂಬ ಜನ ಹೊಗಳ್ತಾರೆ, ಜನಗಳಿಗೆ ಸ್ಪಂದಿಸ್ತಾರೆ, ಕೈಗೆ ಸಿಗ್ತಾರೆ. ಬೆಳಗ್ಗೆ 8-8:30 ಕೋರಮಂಗಲ ಆಫೀಸಲ್ಲಿ ಇರ್ತಾರೆ. ಆಮೇಲೆ ಯಾವುದೇ ಫಂಕ್ಷನ್ಸ್ ಇರಲಿ, ನಿಮ್ಮ ಬರ್ಡೇ ಇರಲಿ, ನಿಮ್ಮ ನಾಮಕರಣ ಇರಲಿ, ಗೃಹ ಪ್ರವೇಶ ಇರಲಿ, ಎಲ್ಲ ಒಳ್ಳೆಯ ಕೆಲಸಗಳಿಗೂ, ಯಾವುದೇ ಕಷ್ಟಕಾಲ ಕೆಲಸಗಳಿಗೂ ಕೈಗೆ ಸಿಗ್ತಾರೆ, ಫೋನ್ ಎತ್ತುತ್ತಾರೆ, ಸ್ಪಂದಿಸ್ತಾರೆ. ಸೊ ಅದರಿಂದ ಆ ರೀತಿ ಸಚಿವರು ಶಾಸಕರು ಇದ್ದರೆ ಒಂದು ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬೆಂಗಳೂರು ಮಟ್ಟಿಗೆ ಅವರು ಒಳ್ಳೆ ಸಚಿವರು. ಜೊತೆಗೆ ಈಗ ಈ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ, BBMP ಇದ್ದಿದ್ದು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಬದಲಾವಣೆ ಹೆಸರಲ್ಲಾದರೆ ಸಾಕ, ಅಥವಾ ಅಭಿವೃದ್ಧಿ ದೃಷ್ಟಿಯಲ್ಲೂ ಗ್ರೇಟರ್ ಆಗಬೇಕಾ? ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಬಟ್ ಎಲೆಕ್ಷನ್ಸ್ ಆ ಟೈಮಲ್ಲೇ ಮಾಡಿ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಎಲೆಕ್ಷನ್ ಬೇಗ ಮಾಡಬೇಕಾಗಿತ್ತು ಅದು. ಯಾಕಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸು ಯಾವತ್ತೂ ಪೋಸ್ಟ್ಪೋನ್ ಮಾಡಬಾರ್ದು. ಯಾಕಂದರೆ ಇವಾಗ MP ಎಲೆಕ್ಷನ್ಸ್ ಬೇಗ ನಡೆಯುತ್ತೆ, MLA ಎಲೆಕ್ಷನ್ಸು, ಶಾಸಕರದ ಎಲೆಕ್ಷನ್ ಬೇಗ ನಡೆಯುತ್ತೆ. ಲೋಕಲ್ ಬಾಡಿ ಎಲೆಕ್ಷನ್ಸು ನಡಿಬೇಕು, ಜನಗಳಿಗೆ ಅಧಿಕಾರ ಕೊಡಬೇಕು, ಜನಸಾಮಾನ್ಯರಿಗೆ ಕೈ ಹೆಟುಕುವಂಥ ಕೆಲಸಗಳನ್ನು, ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಸಿಗ್ತಾರೆ ಅಂಥವ್ರು ಮಾಡಬೇಕಾಗಿತ್ತು. ಲೋಕಲ್ ಬಾಡಿ ಎಲೆಕ್ಷನ್ಸ್ ಯಾವತ್ತೂ ಟೈಮ್ ಮಾಡಿದರೆ ಒಳ್ಳೆಯದು. ನಿಮ್ಮ ಕ್ಯಾಟಗಿರಿಗಳು ನಿಮ್ದು ಏನೇ ಇದ್ದರೂ ಅದು ಮಾಡ್ಬೋದು. ಬಟ್ ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸು ಅತಿ ಮುಖ್ಯ ಅನ್ನೋದು ನನ್ನ. ಯಾಕಂದರೆ ಈಗ ಬೆಂಗಳೂರು ಅನ್ನೋದು ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಲಿ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಬೆಳೆದಿರುವಂತಹ ನಗರ. ಇಂಥ ನಗರದ ಚುನಾವಣೆ ನಡೀಬೇಕು ಅಂದರೆ ಇಷ್ಟು ಲೇಟ್ ಮಾಡೋ ಅವಶ್ಯಕತೆ ಇದೆಯಾ? ನೀವೊಬ್ಬರು ಮಾಜಿ ಕಾರ್ಪೊರೇಟರ್ ಆಗಿದ್ದಂಥವ್ರು, ನಿಮ್ಮ ಗಮನಕ್ಕೆ ನೀವು ಗಮನಿಸಿದಂಗೆ ಇದು ಪೂರ್ವ ಸಿದ್ಧತೆಗಳನ್ನ ಎಲ್ಲ ಒಂದು ಕಡೆ ಬೇಗ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತಾ ಅಲ್ವಾ ಸರ್? ಇದು ಒಂದು ರೀತಿ MLA ಎಲೆಕ್ಷನ್ ಈಕ್ವಲ್ ಇದೆ ಇಲ್ಲಿ, BBMP ಎಲೆಕ್ಷನ್ ಅನ್ನೋದು. ಇದನ್ನು ಎಲೆಕ್ಷನ್ಸು ಮೊದಲೇ ಮಾಡಬೇಕಾಗಿತ್ತು. ಯಾಕಂದರೆ ಇನ್ನು ಎಲೆಕ್ಷನ್ಸು ಇನ್ನೊಂದು 6 ತಿಂಗಳು ಇರಬೇಕಾದ್ರೆ ಇವರು ಬೆಂಗಳೂರಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ಇವ್ರ ಆಲೋಚನೆಗಳಿದೆ, ರೂಪುರೇಷೆಗಳನ್ನು ಮೊದಲೇ ಅವ್ರನ್ನ ರೆಡಿ ಮಾಡ್ಕೋಬೇಕಾಗಿತ್ತು. ಎಲೆಕ್ಷನ್ ಆದಮೇಲೆ ಮಾಡೋದು, BJP ಇದ್ದಾಗ 3 ವರ್ಷ ತಳ್ಳಿದ್ರು, ಇವ್ರು ಬಂದರು, ಇವರು 3 ವರ್ಷ ತಳ್ತಾ ಇದ್ರು, ಅದು ಏನು ಅಷ್ಟೊಂದು ಸಮಂಜಸವಲ್ಲ ಕೆಲಸ ಇದು. ಯಾಕಂದರೆ ಮಾಡಬೇಕಾಗಿತ್ತು, ಲೋಕಲ್ ಬಾಡಿ ಎಲೆಕ್ಷನ್ಸು ಮಾಡಬೇಕಾಗಿತ್ತು.
BJP 3 ವರ್ಷ ಪೋಸ್ಟ್ಪೋನ್ ಆಯಿತು. ಇವರು ಬೇಗ ಮಾಡ್ತಾರೆ ಅಂದರೆ ಇವರು ಅದೇ ಕೆಲಸ ಮಾಡಿದರು. ಸೊ ಜನಗಳು ಬೈಯುವಂಥ ಕೆಲಸಕ್ಕೆ ಇವರು ಸಿಕ್ಕಾಕ್ಕೊಂಡ್ರು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಜೊತೆಗೆ ಈಗ ಮುಂದೆ ಬರುವಂಥ ದಿನಗಳಲ್ಲಿ ಚುನಾವಣೆ ನಡೆದ್ರೆ ನಿಮ್ಮ ಒಂದು ಕ್ಷೇತ್ರ ವಿಂಗಡಣೆ ಆಗುತ್ತಾ ಅಥವಾ ಈಗ ಯಥಾ ಪರಿಸ್ಥಿತಿ ಹೇಗಿದೆ ಹಾಗೆ ಇರುತ್ತಾ? ಇಲ್ಲ, ನಂದು ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸೌತ್ಗೆ ಬಂದಿದೆ. 90 ವಾರ್ಡು ಅಂತಾರೆ, ಮತ್ತು ಈಗೇನು 75 ವಾರ್ಡು ಆಗಿದೆ ಅಂತಾರೆ. ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ ಇತ್ತು ಹಿಂದೆ. ಈಗ ಅದನ್ನು 13 ವಾರ್ಡ್ ಮಾಡಿದ್ದಾರೆ, ಅಂದರೆ 5 ವಾರ್ಡ್ ಎಕ್ಸ್ಟ್ರಾ ಆಗಿದೆ. ಸೊ ಅದರಿಂದ ಅಭಿವೃದ್ಧಿ ಆಗ್ಬೋದು, ಬಟ್ ವಾರ್ಡ್ಗಳು ಚಿಕ್ಕದಾಗಿದ್ದಾವೆ, CMC ಥರ ಆಗೋಗಿದ್ದಾವೆ. ಆ ನೆಸಿಟಿ ಏನು ಇರಲಿಲ್ಲ CMC ಥರ ಮಾಡೋದು. ಮತ್ತು ಬೆಂಗಳೂರು 5 ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡಿದ್ದು ನಮಗೆ ಅಷ್ಟೊಂದು ಸರಿಯಲ್ಲ ಅನ್ಸುತ್ತೆ. ಆದರೂ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಬೇಕು ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ. ಸೊ ಕ್ಯಾಬಿನೆಟ್ ಡಿಸೈಡ್ ಮಾಡ್ಕೊಂಡು ಮಾಡಿದ್ಮೇಲೆ ಮಾಡಲಿ, ಒಳ್ಳೇದಾಯಿತು ಅಂದರೆ ತುಂಬ ಸಂತೋಷ. ಯಾಕೆ ಹಿಂದೆ ಅದೇ ರೀತಿ ಚೆನ್ನೈ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಚೇಂಜ್ ಮಾಡಿದ್ರು, ಮತ್ತೆ ಒಂದುಗೂಡಿಸಿದ್ದಾರೆ. ಸೊ ಬೆಂಗಳೂರು ಒಂದೇ ಇದ್ದಿದ್ರೆ ಚೆನ್ನಾಗಿತ್ತು. ಔಟ್ಸ್ಕರ್ಟ್ನ ಸೇರಿಸ್ಕೊಂಡು ಇವಾಗ 101 ಹಳ್ಳಿ ಮೊದಲು ಸೇರಿಸಿ ಅದನ್ನೇ ಸರಿಯಾಗಿ ಅಭಿವೃದ್ಧಿ ಪಡಿಸ್ಲಿಲ್ಲ. ಇನ್ನು ಮತ್ತೆ ಇವಾಗ ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ನೋಡೋಣ, ಅಭಿವೃದ್ಧಿ ಆದರೆ ಒಳ್ಳೆಯದು, ಜನಗಳಿಗೆ ಅನುಕೂಲ ಆಗೋದಿದ್ದರೆ ನಮಗೆ ತುಂಬ ಸಂತೋಷ. ಬಟ್ ಕಾರ್ಪೊರೇಟ್ರ್ ಇದ್ದಂಥದ್ದು 100 ವಾರ್ಡ್ ಇದ್ದಿದ್ದು 198 ವಾರ್ಡ್, ಈಗ 198 ಇದ್ದಿದ್ದು ಈಗ 400 ಚಿಲ್ಲರೆ ಮಾಡ್ತಾ ಇದ್ದಾರಲ್ಲ, ಇದು CMCಗಳ ಥರ ಆಗೋಯ್ತು ಇದು ಕಾರ್ಪೊರೇಟರ್. ಎಲ್ಲ ಒಂದು ರೀತಿ ಈಗ ಬರೋ ಅನುದಾನದಲ್ಲೂ ಅದು ಕಟ್ಟಾಗುತ್ತೆ. ಅನುದಾನದಲ್ಲಿ 5 ಮೇಯರ್ಗಳು ಬಂದು ಯಾವ ರೀತಿ ಮಾಡ್ತಾರೆ, ಬಾರ್ಡ್ರು ಕಲೆಕ್ಷನ್ ಒಂದು ಕಡೆ ರೆವಿನ್ಯೂ ತುಂಬ ಚೆನ್ನಾಗಿದೆ, ಇನ್ನೊಂದು ಕಡೆ ರೆವಿನ್ಯೂ ಇದೆ, ಯಾವ ರೀತಿ ಸರಿದೂಗಿಸ್ತಾರೆ ಅನ್ನೋದನ್ನು ನೋಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಇದು ಸಕ್ಸಸ್ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಮತ್ತೆ ಯಥಾ ಪ್ರಕಾರ ಏನಾದರೂ. ಎಲ್ಲ ಒಂದು ಕಡೆ ಗ್ರೇಟರ್ ಬೆಂಗಳೂರಿಗೆ ಸದನದಲ್ಲೂ ಕೂಡ BJP ತೀವ್ರವಾಗಿ ವಿರೋಧ ಮಾಡಿತ್ತು. ಆದರೆ BJP ವಿರೋಧ ಮಾಡ್ತು ಅನ್ನೋದಕ್ಕಿಂತ ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಡಿಸಿಷನ್ ತಗೋಬೋದಿತ್ತು ಅಂತ ಅನ್ನಿಸ್ತಾ ನಿಮಗೆ? ಹೌದು, 198 ಇದ್ದಿದ್ದನ್ನು 240 ಮಾಡಿದರು, 240 ಇದ್ದಿದ್ದನ್ನು 225 ಮಾಡಿದರು. ಅವರು BJP ಸರ್ಕಾರ ಇದ್ದಾಗ 198 ಇತ್ತು, ಇನ್ನು ಸ್ವಲ್ಪ ಹಳ್ಳಿ ಸೇರಿಸ್ಕೊಂಡು 240 ಮಾಡಬೇಕು ಅಂತ ಹೇಳಿದರು. ಆಯಿತು ಅಂದರು. ಮತ್ತೆ ಅವರೇ 225ಕ್ಕೆ ತಂದರು, ಅಮೆಂಡ್ಮೆಂಟ್ ಮಾಡಿ ಎಲ್ಲ ಮಾಡಿ. ಮತ್ತೆ 225 ಇವರು 450 ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಹಳ್ಳಿಗಳು ಎಲ್ಲ ಸೇರಿಸ್ಕೊಂಡು. ಯಾವ ರೀತಿ ಕುಡಿಯೋ ನೀರುಗಳು, ಸ್ಯಾನಿಟ್ರಿ ಇದು ಇವೆಲ್ಲ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅಲ್ಲಿಗೆಲ್ಲ ಸಂಪರ್ಕ BBMPಗೆ ಸೇರಿಸೋದೆಲ್ಲ ಮುಖ್ಯ, ಅದಕ್ಕೆ ಸೌಕರ್ಯಗಳು ಮಾಡಿಕೊಡೋದನ್ನು ಮುಖ್ಯವಾಗಿ ಮಾಡಿಕೊಡ್ಬೇಕು. ಮಾಡಿಕೊಟ್ರೇ BBMPಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅನ್ನೋದು. ಈ ನಮ್ಮೇನು ಸರ್ಕಾರಗಳು ಒಳ್ಳೇದು ಮಾಡಬೇಕು ಅಂದಿದ್ದಾರೋ ಅದು ಸಕ್ಸಸ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಬೈಕೊಂಡು ಓಡಾಡ್ತಾರೆ ಜನ. ಎಸ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇಷ್ಟ ತಮಗೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಜನಗಳಿಗೆ ಏನು ಈಗ ನಮ್ಮ ದಸರಾ ಬಂದಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಅಭಿವೃದ್ಧಿಯತ್ತ ಸಾಗಲಿ ಕರ್ನಾಟಕ ರಾಜ್ಯ ಮತ್ತು ಈ ರಾಷ್ಟ್ರ ಅನ್ನೋದು ಜನಗಳಿಗೆ ಮನವಿ.